ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ವಿಶ್ವನಾಥ್. ಇವತ್ತಿನ ವಿಡಿಯೋದಲ್ಲಿ ಅಪೆಂಡಿಸೈಟಿಸ್ ಅಂದರೆ ಏನಂತ ಡಿಸ್ಕಸ್ ಮಾಡೋಣ. ಅಪೆಂಡಿಸೈಟಿಸ್ ಅಂದರೆ ಅಪೆಂಡಿಕ್ಸಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಪೆಂಡಿಕ್ಸ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಇದು ಸ್ಮಾಲ್ ಟ್ಯೂಬುಲರ್ ಆರ್ಗನ್ ಅಂತ ಹೇಳ್ತೀವಿ. ಅರೌಂಡ್ 5 to 10 ಸೆಂಟಿಮೀಟರ್ಸ್ ಉದ್ದ ಇರೋಂಥ ಆರ್ಗನ್ ಚಿಕ್ಕ ಕರಳು ಮತ್ತು ದೊಡ್ಡ ಕರಳು ಜಂಕ್ಷನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಬ್ಲಾಕ್ ಆದಾಗ, ಇದ್ರ ಓಪನಿಂಗ್ ಏನಿದೆ ಅದು ಬ್ಲಾಕ್ ಆದಾಗ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಯಾವ ರೀಸನಿಂದ ಬ್ಲಾಕ್ ಆಗುತ್ತೆ ಅಂದರೆ, ಫಸ್ಟ್ ಬಂದು ಇನ್ಫೆಕ್ಷನ್. ಕರಳಲ್ಲಿ ಇನ್ಫೆಕ್ಷನ್ ಆದರೆ ಕರಳಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಅನ್ನೋದಿರುತ್ತೆ, ಅದು ಊತ ಆಗುತ್ತೆ ಇನ್ಫೆಕ್ಷನ್ ಆದಾಗ. ಆ ಟೈಮಲ್ಲಿ ಆ ಊತ ಆಗಿರೋ ಜಾಗ ಏನಾದರೂ ಇದ್ರ ಓಪನಿಂಗ್ಗೆ ಬ್ಲಾಕ್ ಮಾಡಿದ್ರೆ ಅವಾಗ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಎರಡನೇ ಕಾಸ್ ಬಂದು ಫೀಕೋಲಿತ್ ಅಂತ ಹೇಳ್ತೀವಿ. ಫೀಕೋಲಿತ್ ಅಥವಾ ಅಪೆಂಡಿಕೋಲಿತ್ ಅಂದರೆ ಮೋಷನ್ ತುಂಬ ಗಟ್ಟಿಯಾದಾಗ, ಹಾರ್ಡ್ ಆದಾಗ ಸ್ಟೋನ್ಸ್ ಥರ ಆಗುತ್ತೆ. ಅದನ್ನು ಪೆಲ್ಲೆಟ್ಸ್ ಅಂತೀವಿ. ಅದು ಏನಾದರೂ ಅಪೆಂಡಿಕ್ಸ್ ಒಳಗಡೆ ಎಂಟ್ರಾಗಿ ಅಪೆಂಡಿಕ್ಸ್ ಓಪನಿಂಗ್ನ ಬ್ಲಾಕ್ ಮಾಡಿದ್ರೆ ಆವಾಗ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ರೀಸನ್ ಬಂದು ವರ್ಮ್ಸ್ ಅಂತೀವಿ. ವರ್ಮ್ಸ್ ಅಥವಾ ಜಂತುಹುಳುಗಳು. ಇವು ಅಪೆಂಡಿಕ್ಸ್ ಓಪನಿಂಗ್ ಒಳಗಡೆ ಹೋಗಿ ಅಲ್ಲಿ ಅಪೆಂಡಿಕ್ಸ್ನ ಬ್ಲಾಕ್ ಮಾಡಿದ್ರೆ ಆವಾಗ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇದು ಒಂದು ಸ್ವಲ್ಪ ರೇರ್ ಆಗಿ ಕಾಣಿಸ್ಕೊಳ್ಳೋಂಥ ಕಾಸ್ ಇದು. ನಾಲ್ಕನೇ ಕಾಸ್ ಬಂದು ಕ್ಯಾನ್ಸರ್ ಇದ್ರೂ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಕ್ಯಾನ್ಸರ್ ಗಂಟೇನಿದೆ ಅದು ಚಿಕ್ಕ ಕರಳು ಅಥವಾ ದೊಡ್ಡ ಕರಳು ಅಲ್ಲಿ ಬೆಳ್ಕೊಂಡು ಅದು ಅಪೆಂಡಿಕ್ಸ್ ಓಪನಿಂಗ್ನ ಬ್ಲಾಕ್ ಮಾಡಿದವಾಗ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ 50 ವರ್ಷ 60 ವರ್ಷ ಪೇಷಂಟ್ಸಲ್ಲಿ ಅಪೆಂಡಿಸೈಟಿಸ್ ಕಾಣಿಸ್ಕೊಂಡಿದೆ ಅಂದರೆ ಕ್ಯಾನ್ಸರ್ ಥರ ಕಾಯಿಲೆಗಳು ಏನಾದರೂ ಇದೆಯಾ, ಅದರಿಂದ ಅಪೆಂಡಿಸೈಟಿಸ್ ಆಗಿದೆ ಅನ್ನೋದು ಎವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಸೊ ಅಪೆಂಡಿಸೈಟಿಸ್ ಯಾವ ಥರ ಪ್ರೆಸೆಂಟ್ ಮಾಡುತ್ತೆ ಅಂದರೆ ಏನು ಸಮಸ್ಯೆ ಇರುತ್ತೆ, ಯಾವ ಸಮಸ್ಯೆ ಇದ್ದರೆ ಅಪೆಂಡಿಸೈಟಿಸ್ ಇರ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ ಅಂದರೆ, ಯೂಶ್ವಲಿ ಇವರಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ರೈಟ್ ಸೈಡ್ ಲೋಯರ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ಅದು ಇದ್ದರೆ ಟಿಪಿಕಲ್ ಆಗಿ ಅಪೆಂಡಿಸೈಟಿಸ್ ಪೇನ್ ಅಂತ ಹೇಳ್ತೀವಿ. ಎಕ್ಸಾಮಿನ್ ಮಾಡಿದವ ಟೆಂಡರ್ನೆಸ್ ಅಂದರೆ ಒತ್ತದವ ನೋವು ಜಾಸ್ತಿ ಆಗ್ತಾ ಇದೆ, ಆ ಥರ ಇದ್ದರೆ ಅಪೆಂಡಿಸೈಟಿಸ್ ಇರ್ಬೋದು. ಡಾಕ್ಟರ್ನ ಮೀಟ್ ಆದರೆ ಅವರು ಎಕ್ಸಾಮಿನ್ ಮಾಡಿಬಿಟ್ಟು ಫರ್ದರ್ ಟೆಸ್ಟ್ ಮಾಡಿಸ್ಬಿಟ್ಟು ಡಯಾಗ್ನೋಸಿಸ್ ಕೊಡ್ತಾರೆ. ಸೊ ಬರೀ ಹೊಟ್ಟೆ ನೋವು ಮಾತ್ರ ಕಾಣಿಸ್ಕೊಳುತ್ತಾ, ಬೇರೆ ಏನಾದರೂ ಸಮಸ್ಯೆ ಇರುತ್ತಾ ಅಂದರೆ ಯಾವುದು ಇರುತ್ತೆ. ಹೊಟ್ಟೆ ನೋವು ಜೊತೆ ಜ್ವರನೂ ಇರ್ಬೋದು, ಪೇಷಂಟಿಗೆ ವಾಂತಿ ಆಗ್ತಾ ಇರ್ಬೋದು, ಇಲ್ಲ ವಾಂತಿ ಬರೋ ಸೆನ್ಸೇಷನ್ ಇರ್ಬೋದು. ಕೆಲವೊಂದು ಪೇಷಂಟ್ಸಲ್ಲಿ ಬೇದಿ ಥರ ಆಗುತ್ತೆ. ಹೊಟ್ಟೆ ನೋವು ಜೊತೆ ಬೇದಿ ಇದ್ದರೆ ಅಪೆಂಡಿಸೈಟಿಸ್ ಆಗಿರ್ಬೋದು. ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ನೋಡಬೇಕಾಗುತ್ತೆ. ಡಯಾಗ್ನೋಸ್ ಹೇಗೆ ಮಾಡೋದಂದರೆ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಅಲ್ಟ್ರಾಸೌಂಡಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸಲ್ಲಿ ಡಯಾಗ್ನೋಸಿಸ್ ಸಿಕ್ಕುತ್ತೆ. ಅಂದರೆ ಇನ್ಫೆಕ್ಷನ್ ಆಗಿದೆ ಅನ್ನೋದು ಅಲ್ಟ್ರಾಸೌಂಡಲ್ಲಿ ಹೇಳ್ತಾರೆ. ಕೆಲವೊಂದು ಪೇಷಂಟ್ಸಲ್ಲಿ ಇದು ಅಪೆಂಡಿಕ್ಸ್ ಅನ್ನೋದೇನಿದೆ ಅದು ಕಾಣಿಸಲ್ಲ ಅಲ್ಟ್ರಾಸೌಂಡ್ ಮುಖಾಂತರ. ಆವಾಗ ಅವರಿಗೆ CECT ಅಂತ ಹೇಳ್ತೀವಿ, ಅಂದರೆ ಕಾಂಟ್ರಾಸ್ಟ್ ಎನ್ಹೆನ್ಸ್ಡ್ CT ಸ್ಕ್ಯಾನ್ ಅಬ್ಡಾಮನ್ ಆ್ಯಂಡ್ ಪೆಲ್ವಿಸ್ನ ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ. ಅಲ್ಟ್ರಾಸೌಂಡಲ್ಲಿ ಕಾಣಿಸ್ದೇ ಇರುವಂಥದ್ದು CT ಸ್ಕ್ಯಾನಲ್ಲಿ ಕಾಣಿಸುತ್ತೆ. ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಅಂದರೆ ಬೆಸ್ಟ್ ಟ್ರೀಟ್ಮೆಂಟ್ ಬಂದು ಸರ್ಜರಿ. ಈ ಸರ್ಜರಿನೂ ಎರಡು ಥರ ಮಾಡ್ಬೋದು. ಒಂದು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ, ಎರಡನೇದು ಓಪನ್ ಸರ್ಜರಿ. ಸೊ ಈಗಿನ ಕಾಲದಲ್ಲಿ ಲ್ಯಾಪ್ರೋಸ್ಕೋಪಿ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಅಪೆಂಡಿಸೈಟಿಸ್. ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಅಂತ ಮಾಡ್ತೀವಿ. ಸೊ ಇದು ಡೇ ಕೇರ್ ಪ್ರೊಸೀಜರ್ ಥರನೂ ಮಾಡ್ಬೋದು. ಅಂದರೆ ಮಾರ್ನಿಂಗ್ ಅಡ್ಮಿಟ್ ಮಾಡಿಕೊಂಡು ನೈಟಿಗೆ ಡಿಸ್ಚಾರ್ಜ್ ಮಾಡೋ ಥರ ಮಾಡ್ಬೋದು. ಸೊ ಸರ್ಜರಿ ಮಾಡಿಸ್ಕೊಂಡಿಲ್ಲ, ಡಿಲೇ ಆಯಿತು, ಇಲ್ಲ ಡಯಾಗ್ನೋಸಿಸಲ್ಲಿ ಡಿಲೇ ಆಯಿತು, ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂದರೆ, ಈ ಅಪೆಂಡಿಕ್ಸ್ ಅನ್ನೋದು ತುಂಬ ಚಿಕ್ಕ ಆರ್ಗನ್, 6 to 10 ಸೆಂಟಿಮೀಟರ್ಸ್ ಇರುತ್ತೆ. ಸ್ಮಾಲ್ ಪೈಪ್ ಥರ, ಸ್ಟ್ರಾ ಥರ ಇರುತ್ತೆ. ಪೈಪ್ ಸ್ಟ್ರಾನು ಇನ್ನೂ ಸೈಜ್ ದೊಡ್ಡದಿರುತ್ತೆ. ಅದು ಏನಾದರೂ ಒಡೆದೋದ್ರೆ ಅಲ್ಲಿರೋಂಥ ಕೀಟಾಣುಗಳೇನಿದೆ ಸ್ಪ್ರೆಡ್ ಆಗಿ ಆ್ಯಪ್ಸಸ್ ಥರ ಫಾರ್ಮ್ ಆಗುತ್ತೆ. ಆ್ಯಪ್ಸಸ್ ಅಂದರೆ ಅಲ್ಲೇ ಲೋಕಲೈಸ್ಡ್ ಕಲೆಕ್ಷನ್ ಆಗಿದ್ರೆ ಅದನ್ನ ಆ್ಯಪ್ಸಸ್ ಅಂತೀವಿ. ಅದೇ ಆ ಪಸ್ ಏನಿದೆ ಅದು ತುಂಬ ಎಲ್ಲ ಹರಡ್ಬಿಟ್ರೆ, ಹೊಟ್ಟೆಯಲ್ಲೆಲ್ಲ ಹರಡ್ಬಿಟ್ರೆ ಅವಾಗ ಪೆರಿಟೋನೈಟಿಸ್ ಅಂತೀವಿ. ಇವೆಲ್ಲೊಬ್ಬರು ಪೇಷಂಟ್ಸು, ಸರ್ ನಮಗೆ ಲ್ಯಾಪ್ರೋಸ್ಕೋಪಿ ಬೇಡ, ಅದೇ ಕೀ ಹೋಲ್ ಸರ್ಜರಿ ಬೇಡ, ಕೈಲೇ ಮಾಡಿ, ಓಪನ್ ಸರ್ಜರಿನೇ ಮಾಡಿ ಅಂತ ಕೇಳ್ತಾರೆ. ಬೇಸಿಕ್ ಅವ್ರು ಕೇಳೋದಕ್ಕೆ ರೀಸನ್ ಏನಂದರೆ, ಓಪನಲ್ಲಿ ಮಾಡಿದ್ರೆ ಪೂರ್ತಿಯಾಗಿ ತೆಗೀತಾರೆ, ಅದೇ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿದ್ರೆ ಅರ್ಧಂಬರ್ಧ ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ ಅನ್ನೋ ಅಪೋಹೆ ಇದೆ. ಈ ಥರ ಇಲ್ಲ. ಸೊ ಲ್ಯಾಪ್ರೋಸ್ಕೋಪಿ ಆದರೂ ಓಪನ್ ಸರ್ಜರಿ ಆದರೂ ಮಾಡಬೇಕಾಗಿರೋದೇನಿದೆ ಸೇಮ್. ಎಷ್ಟು ಅಪೆಂಡಿಕ್ಸ್ನ ಎಲ್ಲಿ ಬೇಸಲ್ಲಿ ಹೋಗಿ ಲೈಗೇಟ್ ಮಾಡಿ ಅಲ್ಲಿ ಕಟ್ ಮಾಡಿ ತೆಗಿತೀವಿ. ಲ್ಯಾಪ್ರೋಸ್ಕೋಪಿ ಆದರೂ ಅಷ್ಟೇ, ಓಪನ್ ಆದರೂ ಅಷ್ಟೇ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಅಷ್ಟೊಂದು ಎಕ್ಸ್ಪರ್ಟೀಸ್ ಇಲ್ಲದೆ ಇರೋ ಸರ್ಜನ್ಸ್ ಯಾರಾದರೂ ಆಪ್ರೇಟ್ ಮಾಡಿದ್ರೆ, ಅಂದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೈನಿಂಗ್ ಆಗಿರಲ್ಲ ಅವ್ರಿಗೆ, ಅಂಥವರು ಲ್ಯಾಪ್ರೋಸ್ಕೋಪಿ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ತೆಗೆದ್ಬಿಟ್ಟು ಮಿಕ್ಕಿರೋದು ಬಿಟ್ಬಿಡ್ತಾರೆ. ಎಲ್ಲರೂ ಮಾಡ್ತಾರಂತಲ್ಲ, ಕೆಲವೊಂದು ಕಡೆ ಆಗ್ಬೋದು ಈ ಥರ.
ಅದರಿಂದ ಜನರಲ್ಲಿ ಅದು ಹರಡ್ಬಿಟ್ಟಿದೆ. ಲ್ಯಾಪ್ರೋಸ್ಕೋಪಿಯಲ್ಲಿ ಚೆನ್ನಾಗಿ ಆಗಲ್ಲ, ಬರೀ ಓಪನಲ್ಲಿ ಮಾತ್ರ ಚೆನ್ನಾಗಾಗುತ್ತೆ. ಆ ಥರ ಇಲ್ಲ. ಲ್ಯಾಪ್ರೋಸ್ಕೋಪಿ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಇವತ್ತಿಗೆ ಲ್ಯಾಪ್ರೋಸ್ಕೋಪಿ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ವರ್ಲ್ಡ್ ವೈಡ್. ಎಲ್ಲೇ ಹೋದ್ರೂ ದಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಫಾರ್ ಅಪೆಂಡಿಸೈಟಿಸ್.